ಈ ಒಂದು ವಿಷಯದ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. 2 ಅಂಕದ ಪ್ರಶ್ನೋತ್ತರಗಳಲ್ಲಿ ಮೊದಲ ಪ್ರಶ್ನೆ ಒಂದು ತ್ರಿರಾಷ್ಟ್ರಕೂಟ ಅಥವಾ ತ್ರಿರಾಷ್ಟ್ರ ಮೈತ್ರಿಕೂಟ ಅಂತ ಇದ್ದು, ಬಿಸ್ಮಾರ್ಕನು 1879ರಲ್ಲಿ ಆಸ್ಟ್ರಿಯಾದೊಂದಿಗೆ ದ್ವಿರಾಷ್ಟ್ರ ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದನು. 1882ರಲ್ಲಿ ಈ ಒಂದು ಕೂಟಕ್ಕೆ ಇಟಲಿಯನ್ನು ಸೇರಿಸಿಕೊಳ್ಳುವ ಮೂಲಕ ತ್ರಿರಾಷ್ಟ್ರ ಮೈತ್ರಿಕೂಟದ ಅಸ್ತಿತ್ವಕ್ಕೆ ಬಿಸ್ಮಾರ್ಕನು ಕಾರಣನಾದನು. ಇದೊಂದು ಸೈನಿಕ ಒಪ್ಪಂದವಾಗಿದ್ದು, ಈ ತ್ರಿರಾಷ್ಟ್ರ ಮೈತ್ರಿಕೂಟದ ಸದಸ್ಯ ರಾಷ್ಟ್ರಗಳ ಮೇಲೆ ಯಾವುದೇ ರಾಷ್ಟ್ರ ದಾಳಿ ಮಾಡಿದರೆ ಈ 3 ರಾಷ್ಟ್ರಗಳು ಒಟ್ಟಾಗಿ ಸೇರಿ ಎದುರಿಸಿ ಸ್ವಹಿತವನ್ನು ರಕ್ಷಿಸುವುದಾಗಿತ್ತು. ಈ ತೆರನಾಗಿ ನೀವು ತ್ರಿರಾಷ್ಟ್ರಕೂಟ ಅಥವಾ ತ್ರಿರಾಷ್ಟ್ರ ಮೈತ್ರಿಕೂಟ ಅಂತ ಕೇಳಿದಾಗ ಉತ್ತರಿಸಬೇಕು. ಇನ್ನು ಪ್ರಶ್ನೆ 2 ತ್ರಿಚಕ್ರವರ್ತಿಗಳ ಕೂಟ ಅಂತ ಇದೆ. ಜರ್ಮನ್ ಸಾಮ್ರಾಜ್ಯವನ್ನು ರಕ್ಷಿಸುವುದು ಮತ್ತು ಫ್ರಾನ್ಸನ್ನು ಏಕಾಂಗಿ ಮಾಡುವ ಉದ್ದೇಶದಿಂದ ಈ ಒಂದು ಬಿಸ್ಮಾರ್ಕ್ ಮೈತ್ರಿ ಒಪ್ಪಂದ ಮತ್ತು ಒಕ್ಕೂಟವನ್ನು ರಚಿಸಿದನು. 1872ರಲ್ಲಿ ಜರ್ಮನಿ, ಆಸ್ಟ್ರಿಯಾ ಮತ್ತು ರಷ್ಯಾದ ಚಕ್ರವರ್ತಿಗಳು ಬರ್ಲಿನ್ನಲ್ಲಿ ಸಭೆ ಸೇರಿದರು. ಈ ರಾಷ್ಟ್ರಗಳು ಪರಸ್ಪರ ಮೈತ್ರಿ ಸಹಕಾರ ವೃದ್ಧಿಗಾಗಿ 3 ಚಕ್ರವರ್ತಿಗಳ ಮೈತ್ರಿಕೂಟವನ್ನು ರಚಿಸಿಕೊಂಡರು. ಇದನ್ನೇ 3 ಚಕ್ರವರ್ತಿಗಳ ಒಕ್ಕೂಟ ಎಂದು ಕರೆಯಲಾಗಿದೆ. ಪ್ರಶ್ನೆ 3 ತ್ರಿರಾಷ್ಟ್ರ ಸೌಖ್ಯ ಅಂತ ಇದೆ. ಇಲ್ಲಿ ತ್ರಿರಾಷ್ಟ್ರ ಸೌಖ್ಯ ಅಂದರೇನು ಅಂತ ನಾವು ನೋಡಿದಾಗ, ಈ ಒಂದು ಜರ್ಮನಿಯ ಚಾನ್ಸಲರ್ ಬಿಸ್ಮಾರ್ಕನು 1890ರಲ್ಲಿ ನಿವೃತ್ತನಾದ ನಂತರ ಚಕ್ರವರ್ತಿಯಾದ ವಿಲಿಯಂ ರಷ್ಯಾದೊಂದಿಗೆ ಹೊಂದಿದ್ದಂಥ ಮೈತ್ರಿಯ ಒಪ್ಪಂದವನ್ನು ಮುಂದುವರಿಸಲಿಲ್ಲ. ಇದರಿಂದಾಗಿ ರಷ್ಯಾ ಫ್ರಾನ್ಸ್ದೊಂದಿಗೆ 1893ರಲ್ಲಿ ರಹಸ್ಯ ಸೈನಿಕ ಒಪ್ಪಂದವನ್ನು ಮಾಡಿಕೊಂಡಿತು. ಸಾಮೂಹಿಕವಾಗಿ ಭದ್ರತೆಗಾಗಿ ಹುಡುಕುತ್ತಿದ್ದಂಥ ಫ್ರಾನ್ಸ್ 1904ರಲ್ಲಿ ಇಂಗ್ಲೆಂಡನ್ನು ಆಹ್ವಾನಿಸಿತು. ಇದರಿಂದಾಗಿ 1907ರಲ್ಲಿ ಫ್ರಾನ್ಸ್, ರಷ್ಯಾ ಮತ್ತು ಇಂಗ್ಲೆಂಡ್ ಈ 3 ರಾಷ್ಟ್ರಗಳ ತ್ರಿರಾಷ್ಟ್ರ ಸೌಖ್ಯ ರಚನೆಗೊಂಡಿತು. ಪ್ರಶ್ನೆ 4 ಲೂಸಿಟಾನಿಯಾ. ಲೂಸಿಟಾನಿಯಾ ಎಂಬುದು ಇದೊಂದು ದೊಡ್ಡ ಹಡಗು ಆಗಿದೆ. ಜರ್ಮನಿ 1915 ಫೆಬ್ರವರಿ 15ರಂದು ಬ್ರಿಟಿಷ್ ದ್ವೀಪಗಳ ಸುತ್ತಲಿನ ಪ್ರದೇಶವನ್ನು ಯುದ್ಧ ವಲಯವೆಂದು ಘೋಷಿಸಿತು ಮತ್ತು ಆ ಒಂದು ವಲಯದೊಳಗೆ ಕಂಡುಬಂದಂಥ ವೈರಿ ಹಡಗುಗಳನ್ನು ಎಚ್ಚರಿಕೆ ಕೊಡದೆ ಮುಳುಗಿಸಲಾಗುವುದು ಎಂದು ಪ್ರಕಟಿಸಿತು. ಆಗ 1915 ಮೇ 1ರಂದು ನ್ಯೂಯಾರ್ಕ್ದಿಂದ ಹೊರಟಂಥ ಇಂಗ್ಲೆಂಡಿನ ಲೂಸಿಟಾನಿಯಾ ಎಂಬ ದೊಡ್ಡ ಹಡಗು ಅಟ್ಲಾಂಟಿಕ್ ಸಾಗರ ದಾಟಿ ಈ ಒಂದು ಯುದ್ಧ ವಲಯ ಪ್ರವೇಶ ಮಾಡುವ ಮೊದಲೇ ಮೇ 7ರಂದು ಈ ಒಂದು ಜರ್ಮನಿಯ ಜಲಾಂತರಗಾಮಿಗಳು ಅದನ್ನು ಹೊಡೆದು ಮುಳುಗಿಸಿದವು. ಆ ಒಂದು ಹಡಗಿನಲ್ಲಿ ಇದ್ದಂಥ 1200 ಜನರು ಜಲಸಮಾಧಿಯಾದರು. ಅದರಲ್ಲಿ 100ಕ್ಕೂ ಹೆಚ್ಚು ಅಮೇರಿಕನ್ನರು ಸಹ ಇದ್ದರು. ಅಂದರೆ ಲೂಸಿಟಾನಿಯಾ ಎಂಬುದು ಒಂದು ಹಡಗು ಆಗಿದೆ. ಪ್ರಶ್ನೆ 5 ವುಡ್ರೋ ವಿಲ್ಸನ್ ಅಂತ ಇದೆ. ಇವನು ಅಮೇರಿಕಾ ದೇಶದ ಅಧ್ಯಕ್ಷನಾಗಿದ್ದು, ಈ ಒಂದು ಪ್ರಥಮ ಜಾಗತಿಕ ಯುದ್ಧದ ನಂತರದ ಸಮಸ್ಯೆಗಳನ್ನು ಪರಿಹರಿಸಲು, ವಿಶ್ವದ ಶಾಂತಿಯನ್ನು ಕಾಪಾಡಲು ಮಿತ್ರ ರಾಷ್ಟ್ರಗಳ ಪ್ರತಿನಿಧಿಗಳು ಫ್ರಾನ್ಸ್ ರಾಜಧಾನಿಯಾದಂಥ ಪ್ಯಾರಿಸ್ನಲ್ಲಿ 1919 ಜನವರಿ 18ರಂದು ಸಭೆ ಸೇರಿ ಪ್ಯಾರಿಸ್ ಶಾಂತಿ ಸಮ್ಮೇಳನ ಎಂದು ಕರೆಯುವಂಥ ಈ ಒಂದು ಸಮ್ಮೇಳನದಲ್ಲಿ ಅಮೇರಿಕಾದ ಅಧ್ಯಕ್ಷ ವುಡ್ರೋ ವಿಲ್ಸನ್ನನು ಕೇಂದ್ರ ವ್ಯಕ್ತಿಯಾಗಿದ್ದು, ವಿಶ್ವದ ಶಾಂತಿ ಸ್ಥಾಪನೆಗಾಗಿ 14 ಸೂತ್ರಗಳನ್ನು ಪ್ರಸ್ತಾಪಿಸಿದವನು ಆಗಿದ್ದಾನೆ. ಪ್ರಶ್ನೆ 6 ಮೇನ್ ಕಾಂಫ್ ಅಂತ ಇದೆ. ಇದೊಂದು ಕೃತಿಯಾಗಿದ್ದು, ಹಿಟ್ಲರ್ನು ಸೆರೆವಾಸದಲ್ಲಿ ಇದ್ದಾಗ ಮೇನ್ ಕಾಂಫ್ ಅಥವಾ ನನ್ನ ಹೋರಾಟ ಎಂಬ ಸ್ವ ಆತ್ಮಕಥನವನ್ನು ರಚಿಸಿದನು. ರುಡಾಲ್ಫ್ ಹೇಸ್ ಎಂಬ ಹಿಟ್ಲರ್ನ ಅಂಗರಕ್ಷಕನು ಈ ಒಂದು ಗ್ರಂಥ ರಚನೆಯಲ್ಲಿ ಹಿಟ್ಲರನಿಗೆ
ಸಹಾಯ ಮಾಡಿದನು. ಈ ಕೃತಿಯು 1925ರಲ್ಲಿ ಪ್ರಕಟವಾಯಿತು. ಅಲ್ಲದೆ ಈ ಒಂದು ಕೃತಿಯು ಜರ್ಮನಿಯ ಭವಿಷ್ಯದ ಯೋಜನೆಗಳನ್ನು ಒಳಗೊಂಡಿದ್ದರಿಂದ ಇದು ನಾಜಿಗಳ ಬೈಬಲ್ ಎಂದು ಪ್ರಸಿದ್ಧವಾಯಿತು. ಪ್ರಶ್ನೆ 7, ಹಿರೋಶಿಮಾ ಮತ್ತು ನಾಗಾಸಾಕಿ ಅಂತ ಇದೆ. ಈ ಎರಡೂ ನಗರಗಳು ಜಪಾನಿನ ನಗರಗಳಾಗಿದ್ದು, ಅಮೇರಿಕಾದ ಅಧ್ಯಕ್ಷ FD ರೂಸ್ವೆಲ್ಟ್ ನಿಧನದ ನಂತರ ಉಪಾಧ್ಯಕ್ಷನಾದಂಥ ಹ್ಯಾರಿ ಟ್ರೂಮನ್ ಅಮೇರಿಕದ ಅಧ್ಯಕ್ಷನಾಗಿ ಯುದ್ಧವನ್ನು ತ್ವರಿತವಾಗಿ ಮುಗಿಸಲು ನಿರ್ಧರಿಸಿ 1945ರ ಆಗಸ್ಟ್ 6ರಂದು ಈ ಒಂದು ಜನಭರಿತ ಮತ್ತು ಕೈಗಾರಿಕಾ ನಗರವಾದಂಥ ಜಪಾನಿನ ಹಿರೋಶಿಮಾ ನಗರದ ಮೇಲೆ ಲಿಟಲ್ ಬಾಯ್ ಅಂದರೆ ಇದು 4400 kg ತೂಕವನ್ನು ಹೊಂದಿರುವಂಥ ಅಣುಬಾಂಬನ್ನು ಹಾಕಿದರೆ, ಆಗಸ್ಟ್ 9ರಂದು ನಾಗಾಸಾಕಿ ನಗರದ ಮೇಲೆ ಫ್ಯಾಟ್ ಮ್ಯಾನ್ ಅಂದರೆ 4656 kg ತೂಕವನ್ನು ಹೊಂದಿರುತ್ತಿರುವಂಥ ಅಣುಬಾಂಬನ್ನು ಈ ಒಂದು ನಾಗಾಸಾಕಿಯ ಮೇಲೆ ಹಾಕಲಾಯಿತು. ಈ ಎರಡೂ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳು ಸುಟ್ಟು ಬೂದಿಯಾದವು. ಸುಮಾರು 2.5 ಲಕ್ಷ ಜನರು ಮರಣ ಹೊಂದಿದರು ಎಂದು ಹೇಳಬಹುದು. ಇಲ್ಲಿ ಪರೀಕ್ಷೆಯಲ್ಲಿ ಕೇವಲ ಹಿರೋಶಿಮಾ ಅಥವಾ ನಾಗಾಸಾಕಿ ಅಂತ ಬೇರೆ ಬೇರೆಯಾಗಿಯೂ ಸಹ ಕೇಳಬಹುದು. ಪ್ರಶ್ನೆ 8, ಫ್ಯಾಸಿಸ್ಟ್ ಸಿದ್ಧಾಂತ ಅಂತ ಇದೆ. ಇದು ಮುಸೋಲಿನಿಯ ಸಿದ್ಧಾಂತವಾಗಿದ್ದು, ಮುಸೋಲಿನಿಯ ಲೇಖನ, ಭಾಷಣ ಮತ್ತು ಹೇಳಿಕೆಗಳೇ ಈ ಒಂದು ಸಿದ್ಧಾಂತದ ತಳಹದಿಯಾಗಿವೆ. ಈ ಸಿದ್ಧಾಂತದಲ್ಲಿ ಮ್ಯಾಕಿಯಾವೆಲ್ಲಿ, ಹೆಗಲ್, ಫೀಚ್, ಟ್ರಾಟ್ಸ್ಕಿ, ಮಾರ್ಕ್ಸ್ ಇನ್ನೂ ಮುಂತಾದ ತತ್ವಜ್ಞಾನಿಗಳ ವಿಚಾರಗಳು ಈ ಒಂದು ಫ್ಯಾಸಿಸ್ಟ್ ಸಿದ್ಧಾಂತದಲ್ಲಿ ಅಡಕವಾಗಿವೆ. ಫ್ಯಾಸಿಸ್ಟ್ ಎಂದರೆ ದಂಡಗಳ ಕಟ್ಟು, ಕೊಡಲಿ, ವಿಶ್ವ ಬಂಧುತ್ವ, ರಾಷ್ಟ್ರ ಸೇವಾ ಸಂಸ್ಥೆ ಈ ತೆರನಾಗಿ ಹಲವಾರು ಅರ್ಥಗಳನ್ನು ಹೊಂದಿದ್ದು, ಮುಸೋಲಿನಿಯ ಪ್ರಕಾರ ಈ ಒಂದು ಫ್ಯಾಸಿಸ್ಟ್ ಸಿದ್ಧಾಂತ ಮಹಾಜನತೆಯ ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಆಧ್ಯಾತ್ಮಿಕ ಶಕ್ತಿಯಾಗಿದೆ. ಏಕತೆ, ಶಕ್ತಿ, ನಂಬಿಕೆಗಳು ಈ ಒಂದು ಫ್ಯಾಸಿಸ್ಟ್ ಸಿದ್ಧಾಂತದ ಮೂಲ ಮಂತ್ರಗಳಾಗಿದ್ದವು. ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ರಾಷ್ಟ್ರದ ಹಿತ ಮುಖ್ಯವಾಗಿತ್ತು. ಪ್ರಶ್ನೆ 9, ಆರ್ಚ್ ಡ್ಯೂಕ್ ಫರ್ಡಿನಾಂಡ್ ಅಂತ ಇದೆ. ಇವನು ಆಸ್ಟ್ರಿಯಾದ ಚಕ್ರವರ್ತಿಯಾದ ಫ್ರಾನ್ಸಿಸ್ ಜೋಸೆಫನ ಸೋದರಳಿಯನಾಗಿದ್ದಾನೆ. ಆಸ್ಟ್ರಿಯಾದ ಉತ್ತರಾಧಿಕಾರಿಯಾಗಬೇಕಾಗಿದ್ದ ಫರ್ಡಿನಾಂಡ್ ಮತ್ತು ಅವನ ರಾಣಿ ಸೋಫಿಯಾ ಬೊನಿಯಾದ ರಾಜಧಾನಿ ಸರಜಾವೋ ಎಂಬಲ್ಲಿಗೆ ಮಿಲಿಟರಿ ಪರಿಶೀಲನೆಗಾಗಿ ಆಗಮಿಸಿದ್ದರು. ಆಗ ಬ್ಲಾಕ್ ಹ್ಯಾಂಡ್ ಎಂಬ ಗುಪ್ತ ಸಂಘದ ಸದಸ್ಯನಾಗಿದ್ದ ಗ್ರೆವಿಲೋ ಪ್ರಿನ್ಸಫ್ ಎಂಬುವನು ಇವರನ್ನು ಕೊಲೆ ಮಾಡಿದನು. ಪ್ರಶ್ನೆ 10, 14 ಅಂಶಗಳು ಅಂತ ಇದೆ. ಈ ಒಂದು ಪ್ರಥಮ ಜಾಗತಿಕ ಯುದ್ಧದ ನಂತರ ವಿಶ್ವಶಾಂತಿಯನ್ನು ಕಾಪಾಡಲು ಅಮೇರಿಕದ ಅಧ್ಯಕ್ಷನಾದಂಥ ವುಡ್ರೋ ವಿಲ್ಸನ್ನನು ವಿಶ್ವಶಾಂತಿಗಾಗಿ 14 ಅಂಶಗಳನ್ನು ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಮಂಡಿಸಿದನು. ಅವುಗಳಲ್ಲಿ ರಾಷ್ಟ್ರಸಂಘದ ಸ್ಥಾಪನೆಯೂ ಸಹ ಒಂದಾಗಿತ್ತು. ವಿಲ್ಸನ್ನನು ಪ್ರಸ್ತಾಪಿಸಿದಂಥ 14 ಅಂಶಗಳು ಇಂಗ್ಲೆಂಡ್, ಫ್ರಾನ್ಸ್, ಅಮೇರಿಕಾ ಮತ್ತು ಇಟಲಿ ದೇಶಗಳಿಗೆ ಅನುಗುಣವಾಗಿ ಪೂರ್ವ ನಿರ್ಧಾರಗಳನ್ನು ಆಧರಿಸಿ ರೂಪಿತವಾಗಿದ್ದವು. ಅವು ಸುದೀರ್ಘ ಚರ್ಚೆ ಮತ್ತು ಸಮಾಲೋಚನೆಯ ನಂತರವೇ ನಿರ್ಧಾರಗೊಂಡಿದ್ದವು. ಆದರೂ ಅವು ತುಂಬ ಉದಾರವೂ ಪ್ರಗತಿಪರವೂ ಸಹ ಆಗಿದ್ದವು. ಅಂತಿಮವಾಗಿ ಈ ಒಂದು ವಿಶ್ವಶಾಂತಿ ಸ್ಥಾಪನೆಗೆ ಮಹತ್ವ ನೀಡಲಾಗಿತ್ತು. ಮಿತ್ರ ರಾಷ್ಟ್ರಗಳು ಈ ಒಂದು ಅಂಶಗಳನ್ನು ಒಪ್ಪಿಕೊಂಡವು. ಪ್ರಶ್ನೆ 11, ರಾಷ್ಟ್ರಸಂಘ. ಪ್ಯಾರಿಸ್ ಸಮ್ಮೇಳನದ ಅಂಗೀಕಾರದಂತೆ 1919ರಲ್ಲಿ ಈ ಒಂದು ರಾಷ್ಟ್ರಸಂಘವು ಸ್ಥಾಪನೆಗೊಂಡಿತು. ವಿಶ್ವಶಾಂತಿ, ರಕ್ಷಣೆ, ಅಂತಾರಾಷ್ಟ್ರೀಯ ಸಹಕಾರ, ಮನುಕುಲದ ಕಲ್ಯಾಣ ಇವೆಲ್ಲವೂ ರಾಷ್ಟ್ರಸಂಘದ ಮುಖ್ಯ ಧ್ಯೇಯಗಳಾಗಿದ್ದವು. ಪ್ರಶ್ನೆ 12, ರಾಷ್ಟ್ರಸಂಘದ ವೈಫಲ್ಯಕ್ಕೆ 2 ಕಾರಣಗಳು ಅಂತ ಇದೆ. ಈ ಒಂದು ರಾಷ್ಟ್ರಸಂಘದ ವೈಫಲ್ಯಕ್ಕೆ ಕಾರಣಗಳು ಏನು ಅಂತ ನೋಡಿದಾಗ, 1,
ರಾಷ್ಟ್ರಸಂಘದ ಪ್ರಬಲ ಸದಸ್ಯ ರಾಷ್ಟ್ರಗಳು ನಿಶಸ್ತ್ರೀಕರಣದಲ್ಲಿ ಆಸಕ್ತಿ ತೋರಲಿಲ್ಲ ಎಂಬುದು ಆಗಿದ್ದರೆ, 2 ರಾಷ್ಟ್ರಸಂಘವು ಕೇವಲ ವಿಜೇತ ರಾಷ್ಟ್ರಗಳ ಸಂಘವಾಗಿದ್ದು ಸೋತ ರಾಷ್ಟ್ರಗಳಾದಂಥ ಜರ್ಮನಿ, ಆಸ್ಟ್ರಿಯಾ, ಟರ್ಕಿಗಳಿಗೆ ಸದಸ್ಯತ್ವವನ್ನು ನೀಡಲಿಲ್ಲ. ಆದ್ದರಿಂದ ಅದು ವಿಶ್ವದ ಸಾರ್ವತ್ರಿಕ ಸಂಘವಾಗಿರಲಿಲ್ಲ. ಅಲ್ಲದೆ ಈ ಒಂದು ರಾಷ್ಟ್ರಸಂಘದ ವೈಫಲ್ಯಕ್ಕೆ 3ನೇ ಕಾರಣವೆಂದರೆ, ರಾಷ್ಟ್ರಸಂಘದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಅಮೆರಿಕ ರಾಷ್ಟ್ರಸಂಘದ ಸದಸ್ಯತ್ವ ಪಡೆಯಲಿಲ್ಲ. ವಿಶ್ವದ ಬಲಿಷ್ಠ ರಾಷ್ಟ್ರವಾಗಿದ್ದ ಅಮೆರಿಕ ಅದರ ಸದಸ್ಯತ್ವ ಪಡೆಯದೇ ಇದ್ದುದು ಅಂದರೆ ರಾಷ್ಟ್ರಸಂಘದ ವಿಫಲತೆಗೆ ಕಾರಣವಾಯಿತು ಎಂದು ನಾವು ಹೇಳಬಹುದು. ಪ್ರಶ್ನೆ 13 ರಾಸ್ಪುಟಿನ್ ಅಂತ ಇದೆ. ರಾಸ್ಪುಟಿನ್ ಒಬ್ಬ ಸನ್ಯಾಸಿಯಾಗಿದ್ದು 2ನೇ ನಿಕೋಲಸ್ ಮತ್ತು ಅವನ ಪತ್ನಿ ಜರಿನಾ ಅವಿವೇಕಿಗಳು ಮತ್ತು ನೀಚರು, ಕಪಟಿಗಳು ಆಗಿದ್ದು ರಾಸ್ಪುಟಿನ್ ಎಂಬ ದುರಳ ಸನ್ಯಾಸಿಯ ಪ್ರಭಾವಕ್ಕೆ ಒಳಗಾಗಿದ್ದರು. ಈ ಸನ್ಯಾಸಿ ದುರಾಚಾರಿ, ದುರ್ಮಾನಿಯಾಗಿದ್ದು ರಾಜ ರಾಣಿಯರಿಂದ ಹೀನ ಕೃತ್ಯಗಳನ್ನು ಮಾಡಿಸುತ್ತಿದ್ದನು. ಇದನ್ನು ಸಹಿಸದ ಜನರು ರೊಚ್ಚಿಗೆದ್ದು ಈ ಸನ್ಯಾಸಿಯನ್ನು ಕೊಲೆ ಮಾಡಿದರು. ಪ್ರಶ್ನೆ ಮುಸ್ತಫಾ ಕೆಮಾಲ್ ಪಾಷಾ ಅಂತ ಇದೆ. ಅಟಾಟುರ್ಕ್ ಎಂದೇ ಪ್ರಸಿದ್ಧನಾದಂಥ ಕೆಮಾಲ್ ಪಾಷಾನು ಟರ್ಕಿಷ್ ಗಣರಾಜ್ಯದ ಸ್ಥಾಪಕನಾಗಿ ಮತ್ತು ಟರ್ಕಿಷ್ ಗಣರಾಜ್ಯದ ಮೊದಲ ಅಧ್ಯಕ್ಷನಾಗಿ ಹೆಸರು ಮಾಡಿದ ಇವನು 1881ರಲ್ಲಿ ಟರ್ಕಿಯ ಸೆಲೆಯೋನಿಕಾ ಎಂಬ ನಗರದಲ್ಲಿ ಜನಿಸಿದನು. ಕ್ರಾಂತಿಕಾರಿ ರಾಜಕಾರಣಿ, ಗಣರಾಜ್ಯದ ವಾದಿ, ಪರೋಪಕಾರಿ ಸರ್ವಾಧಿಕಾರಿ, ಪ್ರಗತಿಪರ ಸುಧಾರಕ, ಜಾತ್ಯತೀತವಾದಿ, ರಾಷ್ಟ್ರೀಯವಾದಿಯಾಗಿದ್ದು 20ನೇ ಶತಮಾನದ ಶ್ರೇಷ್ಠ ನಾಯಕನಾಗಿದ್ದ ಕೆಮಾಲ್ ಪಾಷಾನು ಅಧ್ಯಕ್ಷನಾಗಿ ಆಧುನಿಕ ರಾಷ್ಟ್ರ ನಿರ್ಮಾಣದಲ್ಲಿ ನಿರತನಾದವನು ಆಗಿದ್ದಾನೆ. ವಿದೇಶಗಳೊಂದಿಗೆ ವೈರತ್ವ ಹೊಂದದೆ ಮಿತ್ರತ್ವ ಹೊಂದುವ ಮೂಲಕ ಟರ್ಕಿ ರಕ್ಷಣಾ ಹಿತವನ್ನು ಕಾಪಾಡಿದನು. ದೇಶದ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಿ ಅಟಾಟುರ್ಕ್ ಎಂಬ ಹೆಸರನ್ನು ಪಡೆದನು. ಟರ್ಕಿಯಾದ್ಯಂತ ಅನೇಕ ತರುಣ ಟರ್ಕ್ ಸಂಘಟನೆಗಳನ್ನು ಸ್ಥಾಪಿಸುವುದರಲ್ಲಿ ಇವನ ಪಾತ್ರ ಪ್ರಮುಖವಾದುದಾಗಿದೆ. ಪ್ರಶ್ನೆ 15 ಕಾರ್ಲ್ ಮಾರ್ಕ್ಸ್ ಅಥವಾ ಕಾರ್ಲ್ ಮಾರ್ಕ್ಸ್ನ ಕೃತಿಗಳು ಅಂತ ಈ ತೆರನಾಗಿ ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರಿಸಬೇಕು. ಸಮಾಜವಾದದ ಪಿತಾಮಹನಾದಂಥ ಕಾರ್ಲ್ ಮಾರ್ಕ್ಸನು ಜರ್ಮನಿಯ ಟ್ರಯರ್ ಪ್ರಾಂತ್ಯದಲ್ಲಿ ಯಹೂದಿ ಕುಟುಂಬದಲ್ಲಿ 1818 ಮೇ 15ರಂದು ಜನಿಸಿದನು. ಮಾರ್ಕ್ಸ್ ಬಹುದೊಡ್ಡ ಮೇಧಾವಿ, ಅರ್ಥಶಾಸ್ತ್ರಜ್ಞ ಮತ್ತು ರಾಜಕೀಯ ಚಿಂತಕರಾಗಿದ್ದು 1844ರಲ್ಲಿ ಜೀವಮಾನ ಗೆಳೆಯ ಫ್ರೆಡ್ರಿಕ್ ಎಂಜಲ್ಸ್ನ ಜೊತೆಗೂಡಿ ವೈಜ್ಞಾನಿಕ ಸಮಾಜವಾದವನ್ನು ರೂಪಿಸಿದನು. ಇವರಿಬ್ಬರೂ ಸೇರಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಿ ಹೋಲಿ ಫ್ಯಾಮಿಲಿ ಎಂಬ ಕೃತಿಗಳನ್ನು ರಚಿಸಿದರು. ಅಲ್ಲದೆ ಅರ್ಥಶಾಸ್ತ್ರದ ವಿಮರ್ಶೆ ಅವರ ಮತ್ತೊಂದು ಕೃತಿಯಾಗಿದೆ. ಇವರ ದಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇವೆರಡೂ ಕೃತಿಗಳು ಸಮತಾವಾದದ ಬೈಬಲ್ ಎಂದು ಪರಿಗಣಿತವಾಗಿವೆ. ಪ್ರಶ್ನೆ 16 ಪರ್ಲ್ ಹಾರ್ಬರ್ ಇದೊಂದು ಅಮೆರಿಕಾದ ನೌಕಾ ಕೇಂದ್ರವಾಗಿದ್ದು ಜಪಾನಿನ ಪ್ರಧಾನಿ ಟೋಚೋ ಅಮೆರಿಕಾದ ಈ ಒಂದು ನೌಕಾ ಕೇಂದ್ರವಾದಂಥ ಪರ್ಲ್ ಹಾರ್ಬರ್ ಮೇಲೆ ವಿಮಾನ ದಾಳಿಯನ್ನು ಮಾಡಿದನು. ಇದರಿಂದ ಅಮೆರಿಕಾದ 8 ಯುದ್ಧ ನೌಕೆಗಳು ಮತ್ತು 350 ಯುದ್ಧ ವಿಮಾನಗಳು ನಾಶವಾದವು. ಇದರಿಂದಾಗಿ ಜಪಾನಿನ ಮೇಲೆ ಅಮೆರಿಕ ಪ್ರತಿ ದಾಳಿಯನ್ನು ಮಾಡಿತು. ಪ್ರಶ್ನೆ 17 ಅಟ್ಲಾಂಟಿಕ್ ಚಾರ್ಟರ್ ಅಥವಾ ಅಟ್ಲಾಂಟಿಕ್ ಸನದು ಅಂತ ಇದೆ. 1941 ಆಗಸ್ಟ್ 18ರಂದು ಅಮೆರಿಕದ ಅಧ್ಯಕ್ಷ FD ರೂಸ್ವೆಲ್ಟ್ ಮತ್ತು ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲರು ಅಟ್ಲಾಂಟಿಕ್ ಸಾಗರದ ಯುದ್ಧ ನೌಕೆಯಲ್ಲಿ ಅಟ್ಲಾಂಟಿಕ್ ಸನದು ಎಂಬ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಸನದು ಯುದ್ಧದ ಧ್ಯೇಯ ಮತ್ತು ಗುರಿಗಳನ್ನು ಒಳಗೊಂಡಿತ್ತು. 1942ರಲ್ಲಿ ರಷ್ಯಾದ
ಸ್ಟಾಲಿನನು ಅಟ್ಲಾಂಟಿಕ್ ಸನದಿಗೆ ಒಪ್ಪಿ ತನ್ನ ಒಂದು ಸಹಿಯನ್ನು ಹಾಕಿದನು. ಪ್ರಶ್ನೆ 18. ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಥವಾ ದಿ ಹೇಗ್, ಈ ತೆರನಾಗಿ ಬೇರೆ ಬೇರೆಯಾಗಿ 2 ಪ್ರಶ್ನೆಗಳನ್ನು ಕೊಟ್ಟಾಗ ಈ ಉತ್ತರವನ್ನು ಉತ್ತರಿಸಬೇಕು. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಹಾಲೆಂಡಿನ ಅಂದರೆ ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿದೆ. ಇದರಲ್ಲಿ 15 ನ್ಯಾಯಾಧೀಶರು ಇದ್ದು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಇದರ ತೀರ್ಮಾನಗಳಿಗೆ ಬದ್ಧರಾಗಿರಬೇಕಾಗಿರುತ್ತದೆ. ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಸದಸ್ಯ ರಾಷ್ಟ್ರಗಳ ವಿವಾದಗಳನ್ನು ಪರಿಶೀಲಿಸಿ ತೀರ್ಪುಗಳನ್ನು ಕೊಡುತ್ತದೆ. ಇಲ್ಲಿ ಭಾರತದ ಡಾಕ್ಟರ್ ನಾಗೇಂದರ್ ಸಿಂಗ್ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಅಲ್ಲದೆ ಬೆನಿಗಲ್ ಶಿವರಾಯರು ಇದರ ನ್ಯಾಯಾಧೀಶರಾಗಿಯೂ ಸಹ ಸೇವೆ ಸಲ್ಲಿಸಿದ್ದರು. ಪ್ರಶ್ನೆ 19. 2ನೇ ವಿಲಿಯಂ. ಜರ್ಮನಿಯ ಚಕ್ರವರ್ತಿ 2ನೇ ವಿಲಿಯಮನು 1890ರಲ್ಲಿ ಬಲಾತ್ಕಾರದಿಂದ ಬಿಸ್ಮಾರ್ಕನನ್ನು ಚಾನ್ಸಲರ್ ಹುದ್ದೆಯಿಂದ ನಿವೃತ್ತಗೊಳಿಸಿ ಸರ್ವಾಧಿಕಾರಿಯಾದನು. ವಿಲಿಯಂ ರಾಜಕೀಯ ದೂರದೃಷ್ಟಿ ಹೊಂದಿದ ನಾಯಕನಾಗಿರಲಿಲ್ಲ. ಅವನ ದುಡುಕಿನ ತೀರ್ಮಾನಗಳು ಮತ್ತು ರಾಜನೀತಿಯ ಅಚಾತುರ್ಯದ ಕ್ರಮಗಳಿಂದ ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳಿಗೂ ಮತ್ತು ಪ್ರಥಮ ಮಹಾಯುದ್ಧಕ್ಕೂ ಕಾರಣವಾದವು ಎಂದು ನಾವು ಹೇಳಬಹುದು. ಪ್ರಶ್ನೆ 20. ಮೆನ್ಶೆವಿಕ್ ಇದೊಂದು ಪಕ್ಷವಾಗಿದೆ. ರಷ್ಯಾ ಕ್ರಾಂತಿಯ ನಂತರ ರಷ್ಯಾದಲ್ಲಿ ಸರ್ಕಾರ ಸ್ಥಾಪನೆಗೆ ಸಮಾಜವಾದಿಗಳಲ್ಲಿ ಹುಟ್ಟಿಕೊಂಡಂಥ 2 ಪಕ್ಷಗಳಲ್ಲಿ ಇದು ಒಂದು ಪಕ್ಷವಾಗಿದ್ದು, ಅಲೆಕ್ಸಾಂಡರ್ ಕರೆವೆಸ್ಕಿ ನಾಯಕತ್ವದಲ್ಲಿ ಮೆನ್ಶೆವಿಕ್ ಪಕ್ಷ ಹುಟ್ಟಿಕೊಂಡಿದ್ದು, ಈ ಒಂದು ಪಕ್ಷದವರು ಬಲಪಂಥೀಯ ಮತ್ತು ಸೌಮ್ಯವಾದಿಗಳಾಗಿದ್ದು ಮಧ್ಯವರ್ಗವನ್ನು ಒಳಗೊಂಡಂಥ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆಯ ಗುರಿ ಇವರದಾಗಿತ್ತು. ಪ್ರಶ್ನೆ 21. ಬೋಲ್ಶೆವಿಕ್ ಇದು ಸಹ ಒಂದು ಪಕ್ಷವಾಗಿದೆ. ರಷ್ಯಾ ಕ್ರಾಂತಿಯ ನಂತರ ರಷ್ಯಾದಲ್ಲಿ ಸರ್ಕಾರ ಸ್ಥಾಪನೆಗಾಗಿ ಸಮಾಜವಾದಿಗಳಲ್ಲಿ ಹುಟ್ಟಿಕೊಂಡಂಥ 2 ಪಕ್ಷಗಳಲ್ಲಿ ಇದು ಒಂದು ಪಕ್ಷವಾಗಿದೆ. ಲೆನಿನ್ ನಾಯಕತ್ವದಲ್ಲಿ ಬೋಲ್ಶೆವಿಕ್ ಪಕ್ಷ ಹುಟ್ಟಿಕೊಂಡಿದ್ದು, ಇವರು ಎಡಪಂಥೀಯವರಾಗಿದ್ದು ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಿ ಕಾರ್ಮಿಕರು ಮತ್ತು ರೈತರನ್ನು ಒಳಗೊಂಡಂಥ ಸಮಾಜವಾದಿ ಸರ್ಕಾರವನ್ನು ಸ್ಥಾಪಿಸಬೇಕೆಂಬುದು ಇವರ ಗುರಿಯಾಗಿತ್ತು. ಪ್ರಶ್ನೆ 22. ಡ್ಯೂಮಾ ಅಥವಾ ಪ್ರಜಾಪ್ರತಿನಿಧಿ ಸಭೆ. ಡ್ಯೂಮಾ ಇದೊಂದು ಪ್ರಜಾಪ್ರತಿನಿಧಿ ಸಭೆಯಾಗಿದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಕ್ಷ 1905ರಲ್ಲಿ 2ನೇ ನಿಕೋಲಸನ ವಿರುದ್ಧ ರಕ್ತ ಕ್ರಾಂತಿಯನ್ನು ನಡೆಸಿತು. ಇದರಲ್ಲಿ ಸಾವಿರಾರು ಮಂದಿ ಮೃತರಾದರು. ಅನೇಕ ಪೊಲೀಸ್ ಅಧಿಕಾರಿಗಳ ಸೈನಿಕರ ಕೊಲೆಯಾಯಿತು. ಈ ಒಂದು ಪರಿಸ್ಥಿತಿ ಕೈ ಮೀರತೊಡಗಿದಾಗ ಈ ಒಂದು ಪರಿಸ್ಥಿತಿಯನ್ನು ಸುಸ್ಥಿತಿಗೆ ತರಲು ಜಾರ್ 2ನೇ ನಿಕೋಲಸ್ 1906ರಲ್ಲಿ ಡ್ಯೂಮಾ ಅಥವಾ ಪ್ರಜಾಪ್ರತಿನಿಧಿ ಸಭೆಯನ್ನು ಕರೆದನು. ಡ್ಯೂಮಾದ ಪ್ರತಿನಿಧಿಗಳು ತಮಗೆ ಶಾಸನ ರಚಿಸುವ ಅಧಿಕಾರ ಕೊಡಬೇಕೆಂದು ಪಟ್ಟು ಹಿಡಿದರು. ಇದರಿಂದ ಜಾರನು ಡ್ಯೂಮಾವನ್ನೇ ವಿಸರ್ಜನೆ ಮಾಡಿದನು. ಪ್ರಶ್ನೆ 23. ಕಪ್ಪು ಅಂಗಿದಳ ಅಂತ ಇದೆ. ಮುಸೋಲಿನಿಯು ಕಮ್ಯುನಿಸ್ಟರನ್ನು ದಮನ ಮಾಡಲು 1919ರಲ್ಲಿ ಫ್ಯಾಸಿಯೋ ಡಿ ಕಂಬಾಟಿಮೆಂಟೋ ಫ್ಯಾಸಿಸ್ಟ್ ಯೋಧರ ಪಡೆ ಎಂಬ ಒಂದು ಸಂಸ್ಥೆಯನ್ನು ರಚಿಸಿದನು. ಕಪ್ಪು ಅಂಗಿಯು ಈ ಒಂದು ಸಂಸ್ಥೆಯವರ ಸಮವಸ್ತ್ರವಾಗಿತ್ತು. ಆದ್ದರಿಂದ ಇವರನ್ನು ಕಪ್ಪು ಅಂಗಿ ಯೋಧರು ಅಥವಾ ಕಪ್ಪು ಅಂಗಿದಳ ಎಂದು ಕರೆಯಲಾಯಿತು. 2 ಅಂಕದ ಕೊನೆಯ ಪ್ರಶ್ನೆ 24. ಯುರೋಪಿನ ಸರ್ವಾಧಿಕಾರಿಗಳು ಅಂತ ಇದೆ. ಇಟಲಿಯಲ್ಲಿ ಫ್ಯಾಸಿಸ್ಟ್ ನಾಯಕ ಮುಸೋಲಿನಿ, ಜರ್ಮನಿಯಲ್ಲಿ ನಾಜಿ ನಾಯಕ ಅಡಾಲ್ಫ್ ಹಿಟ್ಲರ್, ಸೋವಿಯತ್ ರಷ್ಯಾದಲ್ಲಿ ಕಮ್ಯುನಿಸ್ಟ್ ನಾಯಕ ಸ್ಟಾಲಿನ್, ಪೋರ್ಚುಗಲ್ನಲ್ಲಿ ಸೇನಾ ನಾಯಕ ಕಾಮ್ರೋನ್, ಸ್ಪೇನ್ನಲ್ಲಿ ಸೈನ್ಯಾಧಿಕಾರಿ ಫ್ರಾಂಕೋ, ಪೋಲೆಂಡಿನಲ್ಲಿ ಸೈನ್ಯಾಧಿಕಾರಿ ಪಿಲ್ಸುಡ್ಸ್ಕಿ ಮತ್ತು ಹಂಗೇರಿಯಲ್ಲಿ ಸೇನಾಧಿಪತಿ ಹೋರ್ತಿ ಇವರು ಯುರೋಪಿನ ಪ್ರಮುಖ ಸರ್ವಾಧಿಕಾರಿಗಳು ಆಗಿದ್ದಾರೆ. ಇವರಲ್ಲಿ ಮುಸೋಲಿನಿ ಮತ್ತು ಹಿಟ್ಲರ್ ಪ್ರಬಲವಾದಂಥ
ಸರ್ವಾಧಿಕಾರಿಗಳು ಆಗಿದ್ದಾರೆ. ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. 5 ಅಂಕದ ಮೊದಲ ಪ್ರಶ್ನೆ 1. ಪ್ರಥಮ ಜಾಗತಿಕ ಮಹಾಯುದ್ಧದ ಕಾರಣಗಳು ಅಂತ ಇದ್ದರೆ, ಪ್ರಶ್ನೆ 2. ಎರಡನೇ ಜಾಗತಿಕ ಯುದ್ಧದ ಪರಿಣಾಮಗಳು. 3. ಯುರೋಪ್ದಲ್ಲಿ ಯುದ್ಧಾನಂತರದ ಸೈನಿಕ ಒಪ್ಪಂದಗಳು. 4. ಬೋಲ್ಶೆವಿಕ್ ಕ್ರಾಂತಿ. 5. ಮೈತ್ರಿಕೂಟ ಮತ್ತು ವಿರುದ್ಧ ಮೈತ್ರಿಕೂಟ. 6. ವಿಶ್ವ ವಿಭಜನೆ. 7. ಬಾಲ್ಕನ್ ಯುದ್ಧಗಳು. 8. ಯಂಗ್ ಟರ್ಕ್ ಚಳುವಳಿ. 9. ವರ್ಸೆಲ್ ಅಥವಾ ವರ್ಸಲ್ಸ್ ಒಪ್ಪಂದ. 10. ಲೆನಿನ್. 11. ಲೆನಿನ್ನನ ಹೊಸ ಆರ್ಥಿಕ ನೀತಿ. 12. ಲೆನಿನ್ನನ ವಿದೇಶಾಂಗ ನೀತಿ. 13. ಕೆಮಾಲ್ ಪಾಷಾ ಅಂತ ಇದ್ದರೆ, ಪ್ರಶ್ನೆ 14. ಬೆನಿಟೋ ಮುಸೋಲಿನಿ. 15. ಜರ್ಮನಿಯ ಪುನರ್ ಸಂಘಟನೆ. 16. ನಾಜಿ ಸಿದ್ಧಾಂತ. 17. 1929ರ ಮಹಾ ಆರ್ಥಿಕ ಮುಗ್ಗಟ್ಟು ಅಂತ ಇದ್ದರೆ, ಪ್ರಶ್ನೆ 18. ವಿಶ್ವಸಂಸ್ಥೆಯ ಗುರಿ ಮತ್ತು ಅಂಗಸಂಸ್ಥೆಗಳು. 19. ವಿಶ್ವಸಂಸ್ಥೆಯ ಸಾಧನೆಗಳು. 20. ವುಡ್ರೋ ವಿಲ್ಸನ್ನ 14 ಅಂಶಗಳು. 21. ಇಟಲಿ ಟರ್ಕಿಸ್ ಯುದ್ಧ. ಪ್ರಶ್ನೆ 22. ರಾಷ್ಟ್ರಸಂಘ. 23. ರಾಷ್ಟ್ರಸಂಘದ ಸಾಧನೆಗಳು. ಮತ್ತು 5 ಅಂಕದ ಕೊನೆಯ ಪ್ರಶ್ನೆ 24. ರಾಷ್ಟ್ರಸಂಘದ ವಿಫಲತೆ ಅಂತ ಈ ತೆರನಾಗಿ 5 ಅಂಕದ ಪ್ರಶ್ನೆಗಳು ಇದ್ದರೆ, ಇನ್ನು 10 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ಮೊದಲನೆಯ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. 2. ಎರಡನೇ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. 3. 1917ರ ರಷ್ಯಾ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. ಪ್ರಶ್ನೆ 4. ಲೆನಿನ್ ಅವರ ಆಂತರಿಕ ಮತ್ತು ವಿದೇಶಾಂಗ ನೀತಿಯನ್ನು ವಿವರಿಸಿರಿ. 5. ಹಿಟ್ಲರ್ ಅವರ ಜೀವನ ಮತ್ತು ಸಾಧನೆಗಳನ್ನು ಕುರಿತು ಚರ್ಚಿಸಿ. ಪ್ರಶ್ನೆ 6. ಅಡಾಲ್ಫ್ ಹಿಟ್ಲರ್ನ ಆಂತರಿಕ ಮತ್ತು ವಿದೇಶಾಂಗ ನೀತಿಯನ್ನು ವಿವರಿಸಿರಿ. 7. ಮುಸೋಲಿನಿಯ ಜೀವನ ಮತ್ತು ಸಾಧನೆಗಳು. 8. ಮುಸೋಲಿನಿಯ ಏಳಿಗೆ ಮತ್ತು ಸಾಧನೆಗಳನ್ನು ಚರ್ಚಿಸಿರಿ. ಪ್ರಶ್ನೆ 9. ಬೆನಿಟೋ ಮುಸೋಲಿನಿಯ ಆಂತರಿಕ ಸುಧಾರಣೆಗಳನ್ನು ವಿವರಿಸಿರಿ ಅಂತ ಇದ್ದರೆ, ಪ್ರಶ್ನೆ 10. ಬಾಲ್ಕನ್ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. 11. ರಾಷ್ಟ್ರಸಂಘದ ಸಾಧನೆಗಳನ್ನು ವಿವರಿಸಿರಿ. 12. ರಾಷ್ಟ್ರಸಂಘದ ವಿಫಲತೆಯ ಕಾರಣಗಳನ್ನು ವಿವರಿಸಿರಿ. 13. ಹಿಟ್ಲರ್ನ ನಾಜಿ ಸಿದ್ಧಾಂತವನ್ನು ವಿವರಿಸಿರಿ. ಪ್ರಶ್ನೆ 14. ಮುಸೋಲಿನಿಯ ಫ್ಯಾಸಿಸ್ಟ್ ಸಿದ್ಧಾಂತವನ್ನು ವಿವರಿಸಿರಿ. ಪ್ರಶ್ನೆ 15. ವಿಶ್ವಸಂಸ್ಥೆಯ ಗುರಿಗಳು, ಅಂಗಗಳು ಮತ್ತು ಸಾಧನೆಗಳನ್ನು ಚರ್ಚಿಸಿರಿ. 16. ವಿಶ್ವಸಂಸ್ಥೆಯ ಅಂಗಗಳು ಮತ್ತು ಕಾರ್ಯಗಳನ್ನು ಮೌಲ್ಯೀಕರಿಸಿರಿ. 17. ಇಟಲಿಯಲ್ಲಿ ಬೆನಿಟೋ ಮುಸೋಲಿನಿಯ ಸರ್ವಾಧಿಕಾರತ್ವವನ್ನು ವಿಶ್ಲೇಷಿಸಿರಿ. ಪ್ರಶ್ನೆ 18. ಯುರೋಪಿನಲ್ಲಿ ಸರ್ವಾಧಿಕಾರಿಗಳ ಏಳಿಗೆಗೆ ಕಾರಣಗಳನ್ನು ಕೊಡಿ ಅಂತ ಇದ್ದು, 10 ಅಂಕದ ಕೊನೆಯ ಪ್ರಶ್ನೆ 19. ಲೀಗ್ ಆಫ್ ನೇಷನ್ಸ್ನ ಅಂಗಗಳನ್ನು ತಿಳಿಸಿ ಮತ್ತು ಲೀಗ್ ವೈಫಲ್ಯಕ್ಕೆ ಕಾರಣಗಳನ್ನು ತಿಳಿಸಿರಿ ಅಂತ ಈ ತೆರನಾಗಿ 10 ಅಂಕದ ಪ್ರಶ್ನೆಗಳಿವೆ. ನಕ್ಷೆಯ ಪ್ರಶ್ನೆಗಳಲ್ಲಿ 1. ಮೊದಲ ಮಹಾಯುದ್ಧದ ಪ್ರಮುಖ ಕದನಗಳ ಸ್ಥಳಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದ್ದರೆ, ಪ್ರಶ್ನೆ 2. ದ್ವಿತೀಯ ಮಹಾಯುದ್ಧದ ಪ್ರಮುಖ ಕದನಗಳ ಸ್ಥಳಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಈ ತೆರನಾಗಿ ಪ್ರಶ್ನೆಗಳಿದ್ದು, ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.